ಇನ್ಸೈಡ್ ಟ್ರಸ್ಟ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಒಂದು ಸ್ಪೆಷಲ್ ಸ್ಟೋರಿ ಬಗ್ಗೆ ತಿಳಿಸ್ಕೊಳ್ಳೋಕ್ಕೆ ನಾನು ಹೊರಟಿದ್ದೀನಿ. ಅದ್ಯಾವುದು ಅಂದರೆ ಅರುಣಾಚಲೇಶ್ವರ ದೇವಸ್ಥಾನ. ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನ ಭಾರತದ ತಮಿಳುನಾಡಿನ ತಿರುವಣ್ಣಾಮಲೈ ಪಟ್ಟಣದಲ್ಲಿ ಅರುಣಾಚಲ ಬೆಟ್ಟದ ತಳದಲ್ಲಿ ನೆಲೆಗೊಂಡಿರುವ ಶಿವನಿಗೆ ಸಮರ್ಪಿತವಾದ ಒಂದು ಪ್ರಮುಖ ಹಿಂದೂ ದೇವಾಲಯವಾಗಿದೆ. ಇದು ಶೈವ ಧರ್ಮದ ಪಂಚಭೂತ ದೇವಾಲಯಗಳಲ್ಲಿ ಒಂದಾಗಿದ್ದು, ಈ ಬೆಟ್ಟವನ್ನು ತೇಜೋಲಿಂಗ ಅಥವಾ ಅಗ್ನಿಲಿಂಗ ಎಂದು ಕರೆಯುತ್ತಾರೆ. ಕಾರ್ತಿಕೇಯ ದೀಪಂ ಉತ್ಸವದ ಸಂದರ್ಭದಲ್ಲಿ ಬೆಟ್ಟದ ತುದಿಯಲ್ಲಿ ದೊಡ್ಡ ದೀಪವನ್ನು ಹೊತ್ತಿಸಲಾಗುತ್ತದೆ. ಇದು ಶಿವನ ತೇಜೋ ರೂಪವನ್ನು ಸಂಕೇತಿಸುತ್ತದೆ. ಈ ಘಟನೆಯು ಶಿವನ ಶಕ್ತಿಯನ್ನು ಮತ್ತು ಬೆಟ್ಟದ ಆಧ್ಯಾತ್ಮಿಕ ಮಹತ್ವವನ್ನು ಸಾರುತ್ತದೆ. ಆಧ್ಯಾತ್ಮಿಕ ಮಹತ್ವ ಅರುಣಾಚಲ ಬೆಟ್ಟವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಇದನ್ನು ಕೇವಲ ಬೆಟ್ಟವಾಗಿ ಮಾತ್ರವಲ್ಲ, ಸಾಕ್ಷಾತ್ ಶಿವನ ರೂಪವೆಂದು ಭಾವಿಸಲಾಗುತ್ತದೆ. ಶ್ರೀ ರಮಣ ಮಹರ್ಷಿಗಳಂತಹ ಆಧ್ಯಾತ್ಮಿಕ ಗುರುಗಳು ಈ ಬೆಟ್ಟವನ್ನು ಆಧ್ಯಾತ್ಮಿಕ ಜ್ಞಾನದ ಕೇಂದ್ರವೆಂದು ಪರಿಗಣಿಸಿದ್ದಾರೆ. ಪೌರಾಣಿಕ ಮಹತ್ವ. ಅರುಣಾಚಲೇಶ್ವರ ದೇವಸ್ಥಾನವು ಪಂಚಮಹಾಲಿಂಗಗಳಲ್ಲಿ ಒಂದಾದ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದೆ. ಪೌರಾಣಿಕ ಕಥೆಯ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ತಾವೇ ಶ್ರೇಷ್ಠ ಎಂಬ ವಾದ ಉದ್ಭವಿಸಿದಾಗ ಶಿವನು ಅನಂತ ಜ್ಯೋತಿರ್ಲಿಂಗವಾಗಿ ಪ್ರಕಟಗೊಂಡು ಅವರ ಅಹಂಕಾರವನ್ನು ತೊಡೆದನೆಂದು ಹೇಳಲಾಗುತ್ತದೆ. ವಿಷ್ಣು ವರಾಹ ರೂಪದಲ್ಲಿ ಶಿವಲಿಂಗದ ಮೂಲಕ ಹುಡುಕಲು ಭೂಮಿಯೊಳಗೆ ತೆರಳಿದರೆ, ಬ್ರಹ್ಮನು ಹಂಸ ರೂಪದಲ್ಲಿ ಲಿಂಗದ ತುದಿಯನ್ನು ಹುಡುಕಲು ಆಕಾಶಕ್ಕೆ ಹಾರಿದನು. ಆದರೆ ಇಬ್ಬರೂ ಕೂಡ ತಮ್ಮ ಪ್ರಯತ್ನದಲ್ಲಿ ವಿಫಲವಾದರು. ಈ ಘಟನೆಯು ಮಾಘ ಕೃಷ್ಣ ಚತುರ್ದಶಿಯಂದು ನಡೆದಿದೆ ಎಂದು ನಂಬಲಾಗಿದ್ದು, ಈ ದಿನವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಕಾರ್ತಿಕ ಪೂರ್ಣಿಮೆಯಂದು ಈ ದೇವಾಲಯದಲ್ಲಿ ವಿಜೃಂಭಣೆಯಿಂದ ಉತ್ಸವ ನಡೆಯುತ್ತದೆ. ಇನ್ನು ಈ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಗಮನಿಸುವುದಾದರೆ, ಅರುಣಾಚಲೇಶ್ವರ ದೇವಸ್ಥಾನವು 10 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದ್ದು, ಭಾರತದ ಅತಿದೊಡ್ಡ ದೇವಾಲಯ ಸಂಕೀರ್ಣಗಳಲ್ಲಿ ಒಂದಾಗಿದೆ. ಇದರಲ್ಲಿ 4 ಗೋಪುರಗಳು ಇವೆ. ಅವುಗಳಲ್ಲಿ ಪೂರ್ಣ ಗೋಪುರವು 11 ಮಹಡಿಗಳನ್ನು ಹೊಂದಿದ್ದು 66 ಮೀಟರ್ ಎತ್ತರವಿದೆ. ಇದು ಭಾರತದ ಅತಿ ಎತ್ತರದ ಗೋಪುರಗಳಲ್ಲಿಯೇ ಒಂದಾಗಿದೆ. ಇದನ್ನು ಸೇವಪ್ಪ ನಾಯಕರ್ ನಿರ್ಮಿಸಿದ್ದಾರೆ. ದೇವಾಲಯದ ಒಳಗೆ ವಸಂತ ಮಂಟಪ, ಕಲಹಾತೀಶ್ವರ ದೇವಾಲಯ, ಬ್ರಹ್ಮತೀರ್ಥ ಮತ್ತು ವಲ್ಲಳ ಮಹಾರಾಜರಿಂದ ಸ್ಥಾಪಿತರಾದ 6 ಅಡಿ ಎತ್ತರದ ನಂದಿ ಪ್ರತಿಮೆ ಸೇರಿದಂತೆ ಹಲವು ವಾಸ್ತುಶಿಲ್ಪದ ವೈಶಿಷ್ಟ್ಯಗಳಿರುವುದನ್ನು ನೋಡಬಹುದು. ಶಿವ ಮತ್ತು ಪಾರ್ವತಿ. ಇಲ್ಲಿ ಶಿವನನ್ನು ಅರುಣಾಚಲೇಶ್ವರ ಅಥವಾ ಅಣ್ಣಾಮಲೈಯಾರ್ ಎಂದು ಪೂಜಿಸಲಾಗುತ್ತದೆ ಮತ್ತು ಲಿಂಗವನ್ನು ಅಗ್ನಿಲಿಂಗ ಎಂದು ಕರೆಯಲಾಗುತ್ತದೆ. ಶಿವನ ಪತ್ನಿ ಪಾರ್ವತಿಯನ್ನ ಉಣ್ಣಾಮಲೈ ಅಮ್ಮನ್ ಅಥವಾ ಅಪಿತಕುಚ ಅಂಬಾಳ್ ಎಂದು ಚಿತ್ರಿಸಲಾಗಿದೆ. ದೇವಾಲಯದ ಪಕ್ಕದಲ್ಲಿರುವ 914 ಮೀಟರ್ ಎತ್ತರದ ಅರುಣಾಚಲ ಬೆಟ್ಟವನ್ನು ಶಿವನ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಈ ದೇವಾಲಯದ ಇತಿಹಾಸವನ್ನು ನೋಡೋದಾದರೆ, ದೇವಾಲಯದ ಇತಿಹಾಸವು ಸಂಗಮ ರಾಜವಂಶ, ಸಾಳುವ ರಾಜವಂಶ ಮತ್ತು ವಿಜಯನಗರ ಸಾಮ್ರಾಜ್ಯದ ತುಳುವ ರಾಜವಂಶ ಕಾಲಕ್ಕೆ ಸಂಬಂಧಿಸಿದೆ. ವಿಜಯನಗರದ ರಾಜ ಕೃಷ್ಣದೇವರಾಯ ಆಳ್ವಿಕೆಯ ಶಾಸನಗಳು ದೇವಾಲಯಕ್ಕೆ ಉಡುಗೆಗಳನ್ನು ನೀಡಿದ್ದನ್ನು ದಾಖಲಿಸಿವೆ. ಶಾಸನಗಳು ಹೆಚ್ಚಾಗಿ ತಮಿಳು, ಕನ್ನಡ, ಸಂಸ್ಕೃತ, ಮಲಯಾಳಗಳಲ್ಲಿ ದೊರೆತಿವೆ. 9ನೇ ಶತಮಾನದ ಕವಿ ಇಲ್ಲಿ ತಿರುವವೆಂಪವಯ್ಯರವರ್ ರಚಿಸಿದ್ದಾರೆ ಮತ್ತು 7ನೇ ಶತಮಾನದ ತೇವರಂ ಕೃತಿಯಲ್ಲಿ ಈ ದೇವಾಲಯವನ್ನು ಪಾದಲ್ ಪೆಟ್ರ ಸ್ಥಳಂ ಎಂದು ವರ್ಗೀಕರಿಸಲಾಗಿದೆ. ಸ್ಥಳ ಮತ್ತು ಸಂಪರ್ಕ. ತಿರುವಣ್ಣಾಮಲೈ, ವಿಳ್ಳುಪುರಂ, ಕಟ್ಪಾಡಿ ರೈಲು ಮಾರ್ಗದಲ್ಲಿದೆ. ಹತ್ತಿರದ ರೈಲ್ವೆ ನಿಲ್ದಾಣವು ತಿರುವಣ್ಣಾಮಲೈನಲ್ಲಿದೆ ಮತ್ತು ಬೆಂಗಳೂರು ಮತ್ತು ಚೆನ್ನೈನಿಂದ ರಸ್ತೆ ಮಾರ್ಗದ ಮೂಲಕವಾಗಿ ಸುಲಭವಾಗಿ ತಲುಪಬಹುದು. ಈ ದೇವಾಲಯವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುವ ಪವಿತ್ರ ಕ್ಷೇತ್ರವಾಗಿದ್ದು, ಇದರ ವಾಸ್ತುಶಿಲ್ಪ ಮತ್ತು ಪೌರಾಣಿಕ ಮಹತ್ವವು ಜಗತ್ತಿನಾದ್ಯಂತ ಭಕ್ತರನ್ನು ಆಕರ್ಷಿಸುತ್ತದೆ. ಧನ್ಯವಾದಗಳು.